ಶಿವರಾಜ್ ತಂಗಡಗಿ ಮಿನಿಸ್ಟರ್ ಇದ್ದಾರಲ್ಲ, ಕವನ ಬರೆದುಬಿಟ್ಟಿದ್ದಾರೆ ಅವರು. ಯಾರ ಬಗ್ಗೆ ಕವನ? ಶಿವರಾಜ್ ತಂಗಡಗಿಯವರ ಕವನದ ವಸ್ತು ವಿಷಯ ಯಾವುದು ಅಂತ ಹೇಳಿದ್ರೆ ನರೇಂದ್ರ ಮೋದಿ. ಯಾವುದೋ ಪರಿಸರದ ಬಗ್ಗೆನೋ ಇನ್ಯಾವುದ್ರ ಬಗ್ಗೆನೋ ಬರೆದಿದ್ದಾರೆ ಅಂತ ನೋಡಿದ್ರೆ ಓದೋಕ್ಕೆ ಶುರು ಮಾಡಿಬಿಟ್ರು ಅವರು. ಮೋದಿ ಹೇಗಿರಬೇಕು ಎನ್ನುವುದಕ್ಕೆ ಶಿವರಾಜ್ ತಂಗಡಗಿ ಅವರ ಕವನ ಇದು. ಸಚಿವರವರು ವ್ಯಂಗ್ಯವಾಡಿರೋದು ತಂಗಡಗಿಯವರು. ಪತ್ರಿಕಾಗೋಷ್ಠಿಯಲ್ಲಿ ಕವನವನ್ನು ಓದಿಬಿಡ್ತಾರೆ ಶಿವರಾಜ್ ತಂಗಡಗಿಯವರು. ಮೋದಿ ಸಾಹೇಬರಿಗೆ ವಿರೋಧ ಪಕ್ಷ ಇಲ್ಲದ ಭಾರತ ಬೇಕು, ತಂಗಡಗಿ ಉವಾಚ. ಕವನ ಬರೆದು ಓದಿರೋದವರು. ಮೋದಿ ಸಾಹೇಬರಿಗೆ ವಿರೋಧ ಪಕ್ಷವೇ ಇಲ್ಲದೆ ಇರತಕ್ಕಂಥ ಭಾರತ ಬೇಕು ಅವರಿಗೆ. ಹೆಂಡತಿನೇ ಇರಬಾರ್ದು, ಹೆಂಡತಿ ಇಲ್ಲದ ಜೀವನ ಬೇಕು, ವಿರೋಧ ಪಕ್ಷ ಇಲ್ಲದ ಭಾರತ ಬೇಕು, ಮಕ್ಕಳಿಲ್ಲದ ಅಂಗಳ ಬೇಕು, ಮಕ್ಕಳೇ ಇರಬಾರ್ದು. ಅಂದರೆ ಮನೆಯಲ್ಲಿ ಹೆಂಡತಿ ಇರಬೇಕು, ರಾಜಕಾರಣದಲ್ಲಿ ವಿರೋಧ ಪಕ್ಷ ಇರಬೇಕು, ಅಂಗಳದಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದರೆ ಚೆನ್ನ ಅಂತಾರಲ್ಲ, ಇದು ಯಾವುದೂ ಇರಬಾರ್ದು ನರೇಂದ್ರ ಮೋದಿ ಅವರಿಗೆ. ವಿರೋಧ ಪಕ್ಷ ಇಲ್ಲದ ಭಾರತ ಬೇಕು, ಹೆಂಡತಿ ಇಲ್ಲದ ಜೀವನ ಬೇಕು, ಮಕ್ಕಳೇ ಆಡುವ ನಲಿದಾಡುವಂಥ ಅಂಗಳ ಇರಲೇಬಾರ್ದು ಅವ್ರಿಗೆ. ಆ ಮಕ್ಕಳು ಇರಬಾರ್ದು ಒಟ್ಟಿನಲ್ಲಿ ಅಂಗಳದಲ್ಲಿ, ಅಂಥ ಅಂಗಳ ಬೇಕು ಅವ್ರಿಗೆ. ಪ್ರಶ್ನೆಗಳನ್ನೇ ಕೇಳದಂತಹ ಸಂಸತ್ತು ಬೇಕು ಅವರಿಗೆ. ಸಂಸತ್ತಲ್ಲಿ ಅವರನ್ನು ಯಾರು ಪ್ರಶ್ನೆನೇ ಕೇಳಬಾರ್ದು, ಗಪ್ ಚುಪ್ಪಾಗಿರಬೇಕು, ಪಿನ್ ಡ್ರಾಪ್ ಸೈಲೆನ್ಸ್ ಇರಬೇಕಲ್ಲಿ. ಅಂತಹ ಸಂಸತ್ತು ಬೇಕು ಅವ್ರಿಗೆ. ಸವಾಲೇ ಹಾಕಬಾರದು ಮಾಧ್ಯಮಗಳು, ಸವಾಲಿಲ್ಲದ ಮೀಡಿಯಾಗಳು ಬೇಕು ಅವರಿಗೆ. ಒಂದೇ ಒಂದು ಮೀಡಿಯಾ ಅವನ್ನ ಪ್ರಶ್ನೆ ಮಾಡಬಾರ್ದು, ಏನೇನು ಪ್ರಶ್ನೆ ಕೇಳಬಾರ್ದು ಅವರನ್ನು. ಆಡಿಟ್ ಆಗಿರಬಾರ್ದು ಹಣ, ಅಂಥ ಹಣ ಬೇಕು ಅವ್ರಿಗೆ. ಲೆಕ್ಕಕ್ಕಿರಬಾರ್ದು ಹಣ, ಯಾವ ಬ್ಯಾಂಕು ಆಡಿಟಿಂಗು ಅದು ಇದು ಯಾವುದಕ್ಕೂ ಸಿಗಬಾರ್ದು, ಅಂಥ ಹಣ ಬೇಕು ಅವರಿಗೆ. ಬುದ್ಧಿನೇ ಇಲ್ಲದಂಥ ಭಕ್ತಿರಬೇಕು. ಇದು ಮೋದಿಯವರ ವಾಸ್ತವ ಸತ್ಯ. ಭಾರತದ ವಾಸ್ತವ ಸತ್ಯವನ್ನು ಬರೆದಿದ್ದೀನಿ ಅಂಥೇಳಿ ತಂಗಡಗಿ ಹೇಳಿಬಿಟ್ಟಿದ್ದಾರೆ. ಇದು ಎಲ್ರಿಗೂ ಗೊತ್ತು, ನಾನು ಹೇಳೋ ಧೈರ್ಯ ಮಾಡಿದ್ದೀನಿ ಅಷ್ಟೇ. ಮೋದಿಯವರ ವೈಯಕ್ತಿಕ ಜೀವನದ ಬಗ್ಗೆಯೂ ಕೂಡ ತಂಗಡಗಿಯಲ್ಲಿ ಮಾತಾಡಿದ್ದಾರೆ. ಸಾಹೇಬರಿಗೆ ನಾನು ಹೇಳಿದ್ದೀನಿ, ನೀವು ಬಂದಿರಿ ಕೇಳ್ರಿ. ಮೋದಿ ಸಾಹೇಬರಿಗೆ ಹೆಂಗಿರ್ಬೇಕು ಅಂತಂದ್ರೆ, ಮೋದಿ ಸಾಹೇಬರು ವಿರೋಧ ಪಕ್ಷವಿಲ್ಲದ ಭಾರತ ಬೇಕು, ವಿರೋಧ ಪಕ್ಷವಿಲ್ಲದ ಭಾರತ ಬೇಕು, ಹೆಂಡತಿ ಇಲ್ಲದ ಜೀವನ ಬೇಕು, ಮಕ್ಕಳಿಲ್ಲದ ಅಂಗಳ ಬೇಕು. ಅಂಗಳ ಬೇಕು, ಅದ್ರ ಮಕ್ಕಳು ಏನ್ ಮಾಡ್ತಾರೆ ಆ ಅಂಗಳದಾಗ. ಪ್ರಶ್ನೆಗಳಿಲ್ಲದ ಸಂಸತ್ ಬೇಕು, ಪ್ರಶ್ನೆ ಕೇಳಬಾರ್ದವ್ರಿಗೆ, ಅಂತ ಸಂಸತ್ ಬೇಕು ಮೋದಿಯವ್ರಿಗೆ. ಸವಾಲುಗಳಿಲ್ಲದ ಮೀಡಿಯಾ ಬೇಕು, ನೀವೇನು ಕ್ವಶನ್ ಕೇಳಬಾರ್ದವ್ರಿಗೆ, ಅಂತ ಮೀಡಿಯಾ ಇರ್ಬೇಕು. ಅದಕ್ಕೆ ಹೇಳಿದ್ದು ಯಾವ್ದೋ ಮನ್ ಕಿ ಬಾತ್. ಅಲ್ಲ, ಇದು ಅವ್ರು ಆಸೆ ಪಡೋದು ಸರ್. ಸವಾಲುಗಳಿಲ್ಲದ ಮೀಡಿಯಾ ಬೇಕು, ಅಡಿಟ್ ಇಲ್ಲದ ಹಣ ಬೇಕು ಮೋದಿಯವರಿಗೆ. ಯಾವ್ದು ಅಡಿಟ್ ಇಲ್ಲ ದುಡ್ಡು ಬೇಕು, ಅದು ಅಡಿಟ್ ಆಗಿರ್ಬಾರ್ದು. ಮತ್ತು ಬುದ್ಧಿ ಇಲ್ಲದ ಭಕ್ತರು ಬೇಕು. ಬುದ್ಧಿದ್ದರ ಆದ್ರೆ ನಡೆಯಂಗಿಲ್ಲ, ಕ್ವಶನ್ ಮಾಡ್ತಾರೆ ಬುದ್ಧಿದ್ದರ ಆದ್ರೆ. ಬುದ್ಧಿ ಇಲ್ಲದ ಭಕ್ತರು, ಇದು ಮೋದಿಯವರ ವಾಸ್ತವ ಸತ್ಯ. ಭಾರತ ಈ ರೀತಿ ವಿಜನ್ ಅವರು ಮೋದಿ ಸಾಹೇಬರಿಗೆ